ನಿನ್ನೆ ಶಿವಮೊಗ್ಗದ ರಾಗಿಗುಡ್ಡದಲ್ಲಿ ನಡೆದಂತ ಘಟನೆ ಒಂದು ಸಣ್ಣ ಒಂದು ವಿಚಾರ ಒಂದು ದೊಡ್ಡ ರೀತಿಯಂತ ಒಂದು ಆಕೃತಿಯನ್ನ ತೆಗೆದುಕೊಳ್ತಾ ಇದೆ. ಈ ಸಂದರ್ಭ ನಾನು ಇಷ್ಟೇ ಹೇಳುವಂಥದ್ದು, ಅದು ಸಾರ್ವಜನಿಕ ಸ್ಥಳ, ಅಲ್ಲಿ ದೇವ್ರ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹುಡುಗಾಟಿಕೆಯಲ್ಲಿ ಅದನ್ನ ಹಿಂದೂ ಧರ್ಮದ ಒಂದು ಗಣಪತಿ ವಿಗ್ರಹ ಮತ್ತೆ ನಾಗದೇವತೆ ಇದನ್ನ ಕಾಲಲ್ಲಿ ಒದ್ದು ಎಸೆಯುವಂತ ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ಈ ಸಂದರ್ಭ ನಾನು ಇಷ್ಟು ಮಾತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಈ ತರ ಘಟನೆಗಳು ಹಿಂದಿನ ದಿನಗಳ ತುಂಬಾ ಕಮ್ಮಿ ಇತ್ತು. ಯಾಕೆ ಇತ್ತೀಚೆಗೆ ಈ ತರ ಘಟನೆಗಳು ಹೆಚ್ಚಿಗೆ ಆಗ್ತಾ ಇದೆ? ಎಲ್ಲೋ ಒಂದ್ ಕಡೆಗೆ ನಮ್ಮ ಕೆಲವು ವ್ಯಕ್ತಿಗಳ ಮನಸ್ಸಲ್ಲಿ ನಮಗೆ ಈ ರೀತಿಯಂತ ವಿಚಾರ ಬಂದಾಗ ನಮಗೆ ಸಪೋರ್ಟ್ ಸಿಗುತ್ತೆ ಅನ್ನೋ ಒಂದು ಮನಸ್ಥಿತಿಲೇ ಈ ತರ ಮಾಡ್ತಾ ಇದಾರ, ಈ ರೀತಿ ನಮಗೆ ಯಾವುದು ಕೂಡ ಅರ್ಥ ಆಗ್ತಿಲ್ಲ. ಹಾಗಾಗಿ ಪದೇ ಪದೇ ಈ ರೀತಿಯಂತ ಘಟನೆಗಳು ನಮ್ಮ ಶಿವಮೊಗ್ಗದಲ್ಲಿ ಇರ್ಬೋದು, ನಮ್ಮ ರಾಜ್ಯದಲ್ಲಿರ್ಬೋದು, ಕಾಂಗ್ರೆಸ್ ಸರ್ಕಾರ ಬಂದಾದ ಮೇಲೆ ನಡೀತಿರುವಂಥ ಈ ಘಟನೆಗಳಿಗೆ ಕಡತಂಡಿತವಾಗಿ ನಮ್ಮ ಸರ್ಕಾರದ ಅಧಿಕಾರಿಗಳು ಬಿಗಿಯಾದ ಕ್ರಮ ತೆಗೆದುಕೊಳ್ಳಿಲ್ಲ ಅಂದ್ರೆ ನಾಳೆ ಈ ಸಣ್ಣ ಸಣ್ಣ ವಿಚಾರಗಳು ಕೂಡ ದೊಡ್ಡ ಕಿಡಿಯಾಗಿ ಹಬ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ದಯಮಾಡಿ ಲಾ ಅಂಡ್ ಆರ್ಡ್ರು ಇಷ್ಟೊಂದು ಶಾಂತಿಯುತವಾಗಿ ನಮ್ಮ ಶಿವಮೊಗ್ಗ ಮಲೆನಾಡು ಇವತ್ತು ಹೆಜ್ಜೆ ಇಡ್ತಿರುವಂಥ ಈ ಸಂದರ್ಭದಲ್ಲಿ ಇಂಥ ಸಣ್ಣ ಘಟನೆಗಳು ಕೂಡ ಆಗದ ರೀತಿಯಲ್ಲಿ ಎಚ್ಚರಿಕೆಯಿಂದ ಒಂದು ಬಿಗಿಯಾದ ರೀತಿಯಂತ ಒಂದು ಹ್ಯಾಂಡ್ಲ್ ಮಾಡಿದ್ರೆ ಮುಂದೆ ಈ ರೀತಿಯಂತ ತಪ್ಪುಗಳು ಆಗಲ್ಲ. ಹಾಗೆ ಅದು ನಮ್ಮ ರಾಗಿಗುಡ್ಡದಲ್ಲಿ ಯಾವುದೋ ವಿಶೇಷ ಅಲ್ಲ, ಸರ್ಕಾರದ ಒಂದು ವಿಶೇಷವಾದಂಥ ಒಂದು ಪ್ರಕೃತಿ ದತ್ತವಾದಂಥ ಒಂದು ಎತ್ತರವಾದಂಥ ಗುಡ್ಡ ಇದೆ. ಅಲ್ಲಿ ರಾಷ್ಟ್ರೀಯ ರಕ್ಷಣಾ ಯೂನಿವರ್ಸಿಟಿ ನಡೀತಾ ಇದೆ. ಇನ್ನೂ 2-3 ಪ್ರಕೃತಿಯನ್ನು ಉಳಿಸ್ಕೊಂಡು ಫಾರೆಸ್ಟ್ ಇಲಾಖೆ ಹ್ಯಾಂಡ್ ಓವರ್ ಮಾಡಿ ಅದು ಒಂದು ಒಳ್ಳೆ ರೀತಿಯಂತ ನಮ್ಮ ಶಿವಮೊಗ್ಗದ ಒಂದು ಪ್ರವಾಸೋದ್ಯಮದ ಕೇಂದ್ರ ಮಾಡಬೇಕು ಅಂತೇಳಿ ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳು ನಾವೆಲ್ಲರೂ ಕೂಡ ಶಾಸಕರು ಚರ್ಚೆ ಮಾಡ್ತಾ ಇದ್ದೀವಿ. ಫಾರೆಸ್ಟ್ ಇಲಾಖೆ ಹ್ಯಾಂಡ್ ಓವರ್ ಮಾಡಿ ಅದನ್ನು ಪ್ರಕೃತಿದಾಯಕವಾದಂಥ ಒಂದು ಜಾಗ ಮಾಡಬೇಕು ಅಂತೇಳಿ. ಈ ಸಂದರ್ಭದಲ್ಲಿ ಅಲ್ಲಿ ಕೆಳಗೆ ಅನಧಿಕೃತವಾಗಿ ಈ ರೀತಿಯಂಥ ಕಟ್ಟಡಗಳನ್ನು ಕಟ್ಟುವಂಥ ಮುಖಾಂತರ ಅಲ್ಲಿ ಈ ರೀತಿಯಂಥ ಸಣ್ಣ ಪುಟ್ಟ ಘಟನೆಗಳು ಇವತ್ತೇನು ಪದೇ ಪದೇ ನಡೀತಾ ಇದೆ, ಇದೆಲ್ಲದಕ್ಕೂ ಕೂಡ ಇದು ಆ ಭಾಗದ ಅಭಿವೃದ್ಧಿಗೂ ತೊಂದರೆ ಆಗುತ್ತೆ, ಮಲೆನಾಡಿನ ಅಭಿವೃದ್ಧಿಗೂ ತೊಂದರೆ ಆಗುತ್ತೆ. ಹಾಗಾಗಿ ಈ ಅನಧಿಕೃತವಾದಂಥ ಕಟ್ಟಡ, ಈ ರೆವಿನ್ಯೂ ಸೈಟು, ಯಾರೋ ಜಾಗ ಯಾರೋ ಕಟ್ಕೊಳೋದು, ಪಾರ್ಕಲ್ಲೂ ಕಟ್ಟೋದು, ಈ ರೀತಿಯಂಥ ಘಟನೆಗಳು ಏನು ಪದೇ ಪದೇ ಆಗ್ತಿದ್ದು ಲಾ ಅಂಡ್ ಆರ್ಡ್ರು ಇದು ಬೋತ್ ರೆವಿನ್ಯೂ ಅಂಡ್ ಎಲ್ಲ ಇಲಾಖೆಯವರು ಕೂಡ ಗಮನ ಕೊಟ್ಟಾಗ ಮಾತ್ರ ಸರಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ದೃಷ್ಟಿಯಿಂದ ನಮ್ಮ ಶಾಸಕರು ಈ 10:30ಗೆ ಕಮಿಷನರ್ ಹತ್ರ ಹೋಗ್ತಾ ಇದ್ದಾರೆ, ಚರ್ಚೆ ಮಾಡ್ಲಿಕ್ಕೆ ಕೂಡ ಹೋಗ್ತಾ ಇದೆ ಸರ್. ಎಸ್, ಅಧಿಕೃತವಾಗಿ ನಿನ್ನೆ ಶನಿವಾರ ಭಾನುವಾರ ಯಾವುದೇ ಒಂದು ಅಧಿಕೃತವಾದಂಥ ಮಾಹಿತಿ ನಿನ್ನೆ ನಾವು ಕೂಡ ಹೋಮ್ವರ್ಕ್ ಮಾಡ್ಲಿಕ್ಕೆ ಹೋಗಿಲ್ಲ. 24 ಅವರ್ಸಲ್ಲಿ ಬರ್ಬೋದು. ಇನ್ನು ಉಳಿದಂಥ ಕಾರ್ಯಕ್ರಮ ಎಲ್ಲಿ ಮಾಡಬೇಕು ಏನು, ನಮ್ಮ ರಾಜ್ಯ ಸರ್ಕಾರದ ಅಧಿಕಾರಿಗಳು, ಕೇಂದ್ರ ಸರ್ಕಾರದ ನ್ಯಾಷನಲ್ ಹೈವೇ ಇವರು ಒಟ್ಟಾಗಿ ಕೂತು ಕಾರ್ಯಕ್ರಮದ ರೂಪುರೇಷೆಗಳನ್ನ ಚಿಂತನೆಯನ್ನು ಮಾಡ್ತೀವಿ. 14ಕ್ಕೆ ಫಿಕ್ಸ್, ದೇರ್ ಇಸ್ ನೋ ಎನಿ ಚೇಂಜಸ್. ಒಂದು ಗೌರವಾನ್ವಿತ ಮಂತ್ರಿಗಳು ಮಹಾರಾಷ್ಟ್ರದಿಂದ ಬೆಳಗಾಂಗೆ ಬರ್ತಾರೋ ಅಥವಾ ಡೆಲ್ಲಿಯಿಂದ ಬೆಂಗಳೂರಿಗೆ ಬದಲು ಅಲ್ಲಿಂದ ಇಲ್ಲಿ ಹೇಗೆ ಬರ್ತಾರೆ, ಇದ್ರ ಬಗ್ಗೆ ಎಲ್ಲ ಹೋಮ್ವರ್ಕ್ ಆಗ್ತಾ ಇದೆ. ಮಳೆ ಇದೆ, ಶಿವಮೊಗ್ಗದಿಂದ ಹೇಗೆ ಸಾಗರಕ್ಕೆ ಹೋಗ್ಬೇಕು, ಸಾಗರದಿಂದ ಸಿಗಂದೂರಿಗೆ ಹೇಗೆ ಹೋಗ್ಬೇಕು, ಈ ರೀತಿ ಎಲ್ಲದಕ್ಕೂ ಕೂಡ ಸಂಜೆ ಒಂದು ಬ್ಲೂ ಪ್ರಿಂಟ್ ರೆಡಿ ಆಗುತ್ತೆ ಅಂತ ನಂಗೆ ವಿಶ್ವಾಸ. ಎಲ್ಲರೂ ಬರ್ಬೇಕು, ಗೌರವಂತ ಮುಖ್ಯಮಂತ್ರಿಗಳು ಬರಬೇಕು, ಉಪಮುಖ್ಯಮಂತ್ರಿಗಳು ಬರಬೇಕು, ನಮ್ಮ PWD ಮಿನಿಸ್ಟ್ರು ಬರಬೇಕು. ಏನು ಪ್ರಶ್ನೆ ಏನಿಲ್ಲ, ಎಲ್ಲರೂ ಸೇರೇ ಮಾಡಿ ಕಾರ್ಯಕ್ರಮ ಉದ್ಘಾಟನೆಯನ್ನು ಮಾಡಬೇಕಾಗಿರೋದು. ಸಂತೋಷ, ಒಂದು ಹಬ್ಬದ ರೀತಿಯಲ್ಲಿ ಈ ಕಾರ್ಯಕ್ರಮ ಆಗಬೇಕು ಅನ್ನೋದು ನಮ್ಮೆಲ್ಲರದ್ದು ಅಪೇಕ್ಷೆ ಇದೆ. ಥ್ಯಾಂಕ್ ಯು.